ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದ್ಸಲಿ ನಾನು ಶಾರ್ಟ್ಸಲ್ಲಿ ಹೇಳ್ದಂಗೆ ಇವತ್ತಿನ ನನ್ನ ಮೊದಲನೇ ಪಾಠ, ಮೈ ಫಸ್ಟ್ ಲೆಸನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಇಸ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಹೌ ಇಟ್ ಈಸ್ ರಿಲೇಟೆಡ್ ವಿತ್ ಈಚ್ ಅದರ್. ಸೊ ಹೇಗೆ ಒಂದಕ್ಕೊಂದು ರಿಲೇಟ್ ಆಗಿದೆ ಅಂತ. ಸೊ ಹೇಗೆ ರಿಲೇಟ್ ಆಗಿದೆ ಅಂತ ಹೇಳಿದ್ರೆ, ನಾವು ಸಣ್ಣ ವಯಸ್ಸಲ್ಲಿ ಅಂದರೆ 1ನೇ ಕ್ಲಾಸಿಂದ ಸೇಮ್ ನಂಬರ್ಸನ್ನು ಆ್ಯಡ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 1 + 1, 2 + 2. 1ನೇ ಕ್ಲಾಸಲ್ಲಿ ಜಸ್ಟ್ 2 ನಂಬರ್ಸ್ನ ಆ್ಯಡ್ ಮಾಡಿ ತೋರಿಸಿರ್ತೀವಿ. ಅದೇ 3ನೇ ಕ್ಲಾಸಿಗೆ ಹೋದಾಗ 3 + 3 + 3 + 3 ಈ ಥರ ಆ್ಯಡ್ ಮಾಡಿ ತೋರಿಸಿರ್ತೀವಿ. ಬಟ್ ಇದು ಹೇಗೆ ಮಲ್ಟಿಪ್ಲಿಕೇಶನ್ಗೆ ರಿಲೇಟ್ ಆಗಿದೆ? ಹೌ ಇಟ್ ಈಸ್ ರಿಲೇಟೆಡ್ ಟು ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲೈ ಅಂತ ಹೇಳಿದ್ರೆ ರಿಪೀಟ್ ಆಗೋ ಅನ್ನೋ ಒಂದು ಅರ್ಥವನ್ನು ಹೇಳುತ್ತೆ. ಸೊ ಹೇಗೆ ಇಲ್ಲಿ ನೋಡಿ, 1 ಎಷ್ಟು ಸತಿ ರಿಪೀಟ್ ಆಗಿದೆ ಅನ್ನೋದನ್ನು ಫಸ್ಟೇ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಸತಿ ರಿಪೀಟ್ ಆಗಿದೆ? 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈ ಥರ ಇದ್ದಾಗ ನಾವು ಇಂಟ್ರೊಡ್ಯೂಸ್ ಮಾಡೋದೇ ಮಲ್ಟಿಪ್ಲಿಕೇಶನ್ ವಿತ್ ದ ಸಿಂಬಲ್ ಇಂಟು ಕ್ರಾಸ್. ಓಕೆ, ಸೊ ಇದನ್ನು ಹೇಗೆ ಬರೆಯೋದು? ಯಾವ ನಂಬರ್ ರಿಪೀಟ್ ಆಗಿದೆ? ಯಾವ ನಂಬರ್ ರಿಪೀಟ್ ಆಗಿದೆ? 1 ರಿಪೀಟ್ ಆಗಿದೆ. ಸೊ ಎಷ್ಟು ಸತಿ ರಿಪೀಟ್ ಆಗಿದೆ ಅನ್ನೋದಕ್ಕೆ ಇಂಟುನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಸತಿ ರಿಪೀಟ್ ಆಗಿದೆ? ಇಲ್ಲಿ 2 ಟೈಮ್ಸ್. ಸೊ 1 2s are 2. ಸೊ ಅದೇ ಥರ ಇಲ್ಲಿ ತುಂಬ ಸಿಂಪಲ್ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. 2 ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ? 2 ರಿಪೀಟ್ ಆಗ್ತಾ ಇದೆ. ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ? 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಈಗ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ 4. ಯಾವಾಗ ಇದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಗೊತ್ತಾದರೆ ಮಕ್ಕಳಿಗೆ ಈಸಿಯಾಗಿ ನೆನ್ಪಿಟ್ಕೊತಾರೆ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಈಗ ಜಸ್ಟ್ ಒಂದು ಎಕ್ಸಾಂಪಲಿಂದ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಸೇಮ್ ನಂಬರ್ಸ್ ರಿಪೀಟ್ ಆದಾಗ ಮಲ್ಟಿಪ್ಲಿಕೇಶನ್ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಅದನ್ನು ನಾವು ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟನ್ನು ಹೇಳ್ತೀವಿ, ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಎಡಿಷನ್ ಅಂತ. ಗೊತ್ತಾಗ್ತಾ ಇದೆಯಾ? ಸೊ ನಾನೀಗ ಒಂದು ಟೇಬಲ್, ಒಂದು 5 ಟೇಬಲ್ಸ್ನ ನಾನು ಎಕ್ಸಾಂಪಲ್ ನಿಮಗೆ ಬರೋದು ತೋರಿಸ್ತೀನಿ, ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೋದು ಅಂತ. ಇಲ್ಲಿ ನೋಡಿ, 1 ಟೈಮ್ ರಿಪೀಟ್ ಆಗ್ತಿದೆ ಅಂದರೆ ಜಸ್ಟ್ 1. ಓಕೆ, ನೀನು +0 ಅಂತ ಬರ್ಕೋಬೋದು, ಬಟ್ ಬೇಡ, ಕನ್ಫ್ಯೂಷನ್ ಆಗುತ್ತೆ. ಸೊ ಐ ಜಸ್ಟ್ ಗೋ ವಿತ್ ಸಮ್ ಅದರ್ ನಂಬರ್ಸ್. ಫಾರ್ ಎಕ್ಸಾಂಪಲ್ +2 +2. ಸೊ ಇದನ್ನು ಹೇಗೆ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಬರೆಯೋದು? 2 ರಿಪೀಟ್ ಆಗ್ತಿರೋಂಥ ನಂಬರು ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ? 3 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಸೊ ಈ ಮಕ್ಕಳು ಆ್ಯಡ್ ಮಾಡಿ ಹೇಳ್ತಾರೆ, 2 + 2 4, 4 + 2 6. ಇಷ್ಟು ನಾಲೆಡ್ಜ್ ಅಂತ ಮಕ್ಕಳಿಗೆ ಇರುತ್ತೆ. ಸೊ ಇದನ್ನು ಅರ್ಥ ಮಾಡಿಸೋದೇ ಇರೋದು ಟೀಚರ್ಸ್ ಹಾಗೂ ಪೇರೆಂಟ್ಸ್ನ ಟಾಸ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇದೇ ಥರ ಇನ್ನೊಂದು 2-3 ಎಕ್ಸಾಂಪಲ್ ನಾನು ಬರೋದು ತೋರಿಸ್ತೀನಿ. 4 ತಗೋತೀನಿ. ಸೊ 4 ತೊಗೊಂಡಿದ್ದೀನಿ. ಯಾವ ನಂಬರು? 4 ರಿಪೀಟ್ ಆಗ್ತಿರುವಂಥ ನಂಬರ್. ಎಷ್ಟು ಸತಿ ರಿಪೀಟ್ ಆಗ್ತಿದೆ ಅಂತ ಕೌಂಟ್ ಮಾಡಬೇಕು. 1 2 3 4 5. 5 ಟೈಮ್ಸ್ ರಿಪೀಟ್ ಆಗ್ತಿದೆ. ಅದನ್ನು ಇಂಟು 5 ಅಂತ ಬರ್ಕೊತೀನಿ. ಸೊ ಮಕ್ಕಳು ಇಲ್ಲಿ ಏನು ಮಾಡ್ತಾರೆ? ಇಲ್ಲಿ ಆ್ಯಡ್ ಮಾಡೋದಂತ ಅವ್ರಿಗೆ ಗೊತ್ತಿರುತ್ತೆ. 4 + 4 8, 8 + 4 12, 12 + 4 16, 16 + 4 20. ಎಡಿಷನ್ ಎಷ್ಟು ಫಾಸ್ಟಾಗಿ ಮಕ್ಕಳು ಮಾಡ್ತಾರೆ ಅಷ್ಟು ಫಾಸ್ಟಾಗಿ ಮಲ್ಟಿಪ್ಲಿಕೇಶನ್ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ನನಗೆ ಅಡಿಷನಲ್ಲೇ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ
ಅವಾಗ ಮಕ್ಕಳು ಏನು ಮಾಡ್ತಾರೆ, ಇದನ್ನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ಸೊ ಫಸ್ಟ್ ಅಡಿಷನನ್ನು ಫುಲ್ ಪ್ರಾಕ್ಟೀಸ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ಗೆ ಬರೋದು ತುಂಬ ಗುಡ್ ಅಂತ ಹೇಳಿ. ಸೊ ಇನ್ನೂ ಒಂದೆರಡು ಎಕ್ಸಾಂಪಲ್ ನಂಬರ್ ತೋರಿಸ್ತೀನಿ, ಸ್ವಲ್ಪ ಲಾರ್ಜರ್ ನಂಬರ್ಸ್. ಸೊ 8 + 8. ಸೊ ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ? 8 ರಿಪೀಟ್ ಆಗ್ತಾ ಇದೆ. ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ? 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಸೊ 8 + 8 16 ಅಂತ ಗೊತ್ತಿದ್ರೆ ಈಸಿಯಾಗಿ ಇಲ್ಲಿ ನಿಮಗೆ ಆನ್ಸರು ಗೊತ್ತಾಗ್ತಾ ಹೋಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಲಿಟಲ್ ಬಿಟ್ ಲಾರ್ಜರ್ ನಂಬರ್ಸ್ ಲೈಕ್ 12 + 12 + 12. ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ? 12 ರಿಪೀಟ್ ಆಗ್ತಾ ಇದೆ. ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ? 1 2 3 ಟೈಮ್ಸ್ 12 ಇಸ್ ರಿಪೀಟಿಂಗ್. ಸೊ ಇಲ್ಲಿ 12 + 12 ಮಾಡಿದ್ರೆ 24 ಬರುತ್ತೆ. 24 + 12 ಮಾಡಿದ್ರೆ 36 ಬರುತ್ತೆ. ಎಷ್ಟು ಬರುತ್ತೆ? 36. ಸೊ ಈ ಥರ ಅಡಿಷನಲ್ಲಿ ಎಷ್ಟು ಕ್ವಿಕ್ ಇರ್ತೀರ ಅಷ್ಟು ಬೇಗ ನಿಮಗೆ ಆ ರಿಲೇಷನ್ಶಿಪ್, ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ನಡುವೆ ಇರೋ ರಿಲೇಷನ್ಶಿಪ್ ಅಷ್ಟು ಬೇಗ ಅರ್ಥ ಆಗುತ್ತೆ. ಹೇಗೆ ಅನಿಸ್ತು ಈ ಇನ್ಫಾರ್ಮೇಷನ್ ನಿಮಗೆ? ಸೊ ಇದನ್ನು ಮನೆಯಲ್ಲಿ ಮಕ್ಕಳಿಗೆ ಈ ಥರ ಪ್ರಾಕ್ಟೀಸ್ ಮಾಡಿಸಿ. ಇವಾಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ, ಬರೀ ಆಟಾಡೋಕೆ ಬಿಡದೆ, ಬರೀ ಟ್ರಿಪ್ ಹೋಗದೆ, ಸ್ವಲ್ಪ ಮಟ್ಟಿಗೆ ದಿನದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಥರ ತುಂಬ ಬೇಸಿಕ್ ವೀಡಿಯೋಸ್, ನಾನಲ್ಲ ಬೇರೆಯವರು ತುಂಬ ಥರ ನೆನ್ಪಿಟ್ಕೊಳ್ಳೋವಂಥದ್ದನ್ನು ಹೇಳಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್